ನಮಸ್ಕಾರ. ನಾನು ಪ್ರೀತಿಯ ಮೇನಕ ಮುಖನ್ ಹೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ. ನಮ್ಮ ಹುಡುಗಿರೆಲ್ಲ ಹೊಸದಾಗಿ ಬ್ಯಾಚ್ಗಳು ಕಲಿತಾ ಇರ್ತಾರೆ, ಹೊಲಿತಾ ಇರ್ತಾರೆ. ಮುಗಿಸ್ಕೊಂಡು ಹೋಗಿ ಅವ್ರದ್ದೇ ಆದ ಒಂದು ಬೋಟಿಕ್ನ ಓಪನ್ ಮಾಡ್ಕೊತಾರೆ. ಕೆಲವರು ಮನೆಯಲ್ಲೇ ಹೊಲಿತು ಇನ್ನೂ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೋಟಿಕ್ ಓಪನ್ ಮಾಡ್ತೀನಿ ಮ್ಯಾಮ್ ಅಂತೇಳಿ ಅವ್ರು ಹೊಲ್ದಿರೋ ಬ್ಲೌಸ್ನ ಖುಷಿಯಾಗಿ ತೋರ್ಸಕ್ಕೆ ಬರ್ತಾರೆ. ನಾನಂತೂ ಖುಷಿಯಾಗಿ ನೋಡ್ತೀನಿ, ಯಾಕಂದರೆ ಹೊಲಿಸಿರೋದು ನಾವೆಲ್ವಾ ಅವ್ರಿಗೆ ಹೊಲ್ದಿರೋದನ್ನ ಅವ್ರು ತೋರಿಸ್ಬೇಕಾದ್ರೆ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅದೆಲ್ಲ ನಾನು ನೋಡ್ತೀನಿ. ನೀವು ನೋಡ್ತೀರಾ? ಎಸ್ ಮ್ಯಾಮ್, ತೋರಿಸಿ ಮ್ಯಾಮ್, ನಮಗೂ ಕಲಿಯೋಕೆ ಆಸೆ ಮ್ಯಾಮ್ ಅಂತಿದ್ದೀರಾ. ಎಸ್, ಮತ್ತೆ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ March 1 ಇಂದ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕು. ಏನಪ್ಪ ಅಂದರೆ ಇನ್ನೂ ಅದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತಿದ್ದೆ, ಬಟ್ ಜೋಶಲ್ಲಿ ಬರ್ತಾ ಇದೆ, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ಇವಾಗಲೂ ಕೂಡ ಹೇಳ್ತಾ ಇದೆ, ಹೊಸ March 1 ಇಂದ ಹೊಸ ಫ್ಯಾಷನ್ ಡಿಸೈನ್ ಕೋರ್ಸ್ ಓಪನ್ ಆಗ್ತಾ ಇದೆ. ಏನೇನಿರುತ್ತೆ ಮ್ಯಾಮ್ ಅದರಲ್ಲಿ ನಾವು ಕಲಿಬೇಕು, ಡಿಫ್ರೆಂಟ್ ಆಗಿ ಕಲಿಬೇಕು. ಇವರೆಲ್ಲ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಬ್ಲೌಸ್ ಹೊಲಿತಾ ಇದ್ದಾರೆ. ಅದ್ಯಾವ ಥರ ಇರುತ್ತೆ, ಏನೆಲ್ಲ ಇರುತ್ತೆ, ಅದಕ್ಕೆ ಸಪ್ರೇಟ್ PDF ಎಲ್ಲ ರೆಡಿ ಆಗಿದೆ. ಡಿಫ್ರೆಂಟ್ ಆಗಿ ವಿಡಿಯೋ ಬರುತ್ತೆ. ಅದರಲ್ಲಿ March 1 ಓಪನಿಂಗ್ ಇರುತ್ತೆ. ಅದಾದ್ಮೇಲೆ ಓಪನಿಂಗ್ ಎಲ್ಲರನ್ನೂ ಕರಿತೀವಿ. ಖಂಡಿತವಾಗ್ಲೂ ಎಲ್ಲರೂ ಬರಬೇಕು. ಓಕೆನಾ? ಅದ್ರ ಬಗ್ಗೆ ಒಂಚೂರು ಹೇಳ್ಬಿಟ್ಟು ಅವ್ರಿಗೆ ಕರೆಯೋಣ. ಓಕೆ, March 1 ಇಂದ ಫ್ಯಾಷನ್ ಡಿಸೈನ್ ಕೋರ್ಸ್ ಓಪನ್ ಆಗುತ್ತೆ. ಓಕೆ, ಏನಿರುತ್ತೆ ಅದರಲ್ಲಿ 50 ವೆರೈಟೀಸ್, ಅಂದರೆ 50ಕ್ಕಿಂತ ಹೆಚ್ಚು ಬ್ಲೌಸ್ಗಳು ಇರುತ್ತೆ. ಬೇರೆ ಈಗೆಲ್ಲ ನಮ್ಮ ಹುಡುಗಿರು ಒಂದು ತಿಂಗಳಿಗೇ 25 ಮೇಲೆ ಬ್ಲೌಸ್ನ ಹೊಲ್ದಿರ್ತಾರೆ. ಅದರಲ್ಲಿ 4 ತಿಂಗಳು ಕೋರ್ಸ್ ಫುಲ್ ಪ್ಯಾಕೇಜ್. ಒಂದ್ಸಲ ನಮ್ಮ ಕ್ಲಾಸಿಗೆ ಸೇರ್ಕೊಂತು ಅಂದರೆ ಇವಾಗ ಏನು ಮಾಡ್ತೀವಿ, ಬ್ಲೌಸ್ ಕ್ಲಾಸ್ ಇದೆಲ್ಲ ಬ್ಲೌಸಿಗೆ ಸೇರಿಸ್ಕೊಂತೀವಿ, ಆಯಿತು ನಮ್ಮನೇಲಿ ಒಂದಕ್ಕೆ ಸಾಕು ಅಂತ ಕಳಿಸ್ಕೊಡ್ತಾರೆ ಅಂತೇಳಿ ಮಾಡ್ತಾ ಇದ್ದಾರೆ. ಈಗ ಹಂಗೇನಿಲ್ಲ, ಹೊಸ 4 ಬ್ಯಾಚ್ ಇರುತ್ತೆ. 4 ತಿಂಗಳು ಕೋರ್ಸು ಮುಗಿಸ್ಕೊಂಡು ಹೋಗ್ತಾ ಇರೋದೇ ಬೊಟಿಕ್ ಓಪನ್ ಮಾಡ್ಕೊತಾ ಇರೋದೆ ಅಂತ ಹೇಳ್ಬಿಟ್ಟು 4 ತಿಂಗಳು ಕೋರ್ಸ್ನ ಓಪನ್ ಆಗಿ ಫ್ಯಾಷನ್ ಡಿಸೈನ್ ಕೋರ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ 50ಕ್ಕೂ ಹೆಚ್ಚು ಡಿಸೈನ್ಸ್ ಇರುತ್ತೆ. ಈಗ ನಮ್ಮ ಹುಡುಗಿರು ಒಂದು ತಿಂಗಳಲ್ಲೇ 25ರಿಂದ 26-30 ಡಿಸೈನ್ಸ್ ಹೊಲ್ದಿರ್ತಾರೆ. ನಾವು ಬಿಡ್ತೀವ 4 ತಿಂಗಳಲ್ಲಿ ಎಷ್ಟೆಲ್ಲ ಏನೆಲ್ಲ ಹೇಳ್ಕೊಡ್ಬೋದು ಅಲ್ವಾ? ಕ್ಯೂರಿಯಾಸಿಟಿ ಇದೆಯಾ? ಖಂಡಿತವಾಗ್ಲು ಯಾರ್ಯಾರಿಗಿದೆ ಅವರೆಲ್ಲ ಕಳಿಸಿ, PDF ಕಳಿಸ್ತೀನಿ. ಏನೆಲ್ಲ ಇರುತ್ತೆ ನೋಡಿಕೊಂಡು ಖುಷಿಯಾಗಿ ಕ್ಲಾಸಿಗೆ ಸೇರ್ಕೊಳ್ಳಿ. ಅದ್ರಲ್ಲಿ 1 ತಿಂಗಳಲ್ಲಿ ಬ್ಲೌಸ್ ಮುಗಿಯುತ್ತೆ. ನೆಕ್ಸ್ಟ್ 2ನೇ ತಿಂಗಳಲ್ಲಿ ಫುಲ್ಲು ನ್ಯೂ ಟ್ರೆಂಡಿಂಗ್ ಬ್ಲೌಸ್ಗಳು ಈಗ ಮತ್ತೆ ಹೊಸದಾಗಿ ಬರ್ತಾ ಇರುತ್ತೆ. ಇವ್ರಿಗಿನ ಹೋದ ಬ್ಯಾಚರು ಅಷ್ಟು ಡಿಸೈನ್ ಹೋಗಿರಲ್ಲ, ಇವ್ರಿಗೆ ಹೊಸ ಡಿಸೈನ್ ಹೇಳ್ಕೊಟ್ಟಿರ್ತೀವಿ. ಮತ್ತೆ ಹೊಸದಾಗಿ ಕ್ರಿಯೇಟ್ ಆಗ್ತಾನೇ ಇರುತ್ತೆ ಡಿಸೈನ್ಗಳು. ಅದೇ ಥರ ನಾವೇನು ಮಾಡ್ತಿರ್ಬೇಕು, ಹೊಸ ನಾನು ಹೇಳ್ಕೊಡ್ತಾ ಇರ್ತೀನಿ, ನೀವುಗಳು ಕಲಿತಾ ಇರಬೇಕು, ಕಸ್ಟಮರ್ಗಳು ಕೊಡ್ತಾ ಇರಬೇಕು, ದುಡ್ಡನ್ನ ಜಾಸ್ತಿಯಾಗಿ ದುಡ್ಕೊತಾ ಇರಬೇಕು ಅಲ್ವಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಅದೇ ಥರ ನೀವು ಹೊಲಿತಾ ಇರ್ತಿರಲ್ಲ, ಅದೇ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋದು, ಆಮೇಲೆ ರಿಂಕಲ್ಸ್ ಬರೋದು, ಅದೇ ಥರ ನೀವು ಬ್ಲೌಸ್ ಹೊಲ್ಕೊಂಡಿದ್ರೆ ಕಸ್ಟಮರು ನಿಮ್ಗೆ ಅವರೇ ಇರ್ತಾರೆ, ಎಕ್ಸ್ಟ್ರಾ ದುಡ್ಡು ಬರೋಲ್ಲ. ಬಯಸ್ಕೊಳ್ಳೋದು ಬೇಡಪ್ಪ ಟೈಲರಿಂಗು ಅಂತೇಳಿ ಬೇಜಾರು ಮಾಡ್ಕೊಂಡು ಕೂರೋದು ಬೇಡ. ಹೊಸ ಡಿಸೈನ್ ನಾವು ಹೊಲಿತಾ ಇರಬೇಕು, ಫಿಟ್ಟಿಂಗ್ ವೈಸ್ ಗುಡ್ ಇರಬೇಕು, ನೀವು ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಲ್ವಾ? ಸರಿ, ನಮ್ಮ ಹುಡುಗಿ ಕಾಯ್ತಾ ಇದ್ರೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಡ್ರೆಸ್ಗೆ ಇರುತ್ತೆ, ಡ್ರೆಸ್ಸು, ಗೌನು, ಬೇಬಿ ಫ್ರಾಕು, ನ್ಯೂ ಟ್ರೆಂಡಿಂಗ್ ಬ್ಲೌಸು, ನ್ಯೂ ಟ್ರೆಂಡಿಂಗ್ ಗೌನ್ಗಳು ಅಲ್ವಾ? ಅದ್ರ ಬಗ್ಗೆ ಆಮೇಲೆ ಇನ್ನೊಂದು ವಿಡಿಯೋ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಬೇಕು ಅನ್ನೋರು PDF ಕಳಿಸ್ಕೊಂಡು ನೋಡ್ತಾ ಇರಿ. ಡಿಫ್ರೆಂಟ್ ಇರುತ್ತೆ. ಫುಲ್ ಪ್ಯಾಕೇಜ್, 4 ಮಂತ್ಸ್ ಪ್ಯಾಕೇಜ್. ಎಲ್ಲ 3 ತಿಂಗಳು ಕೊಡ್ತಾರೆ. ನಮ್ಮ ಕ್ಲಾಸೇ ಡಿಫ್ರೆಂಟ್ ಅಲ್ವಾ? ನಾವು ಕೊಟ್ಟರೆ ಫುಲ್ಲೇ ಮುಗಿಸೇ ಕಳಿಸೋದು. ಹಂಗಾಗಿ 4 ತಿಂಗಳು ಕೋರ್ಸ್ ಇರುತ್ತೆ. ಗೌನೆಲ್ಲ ರಿಚ್ ಗೌನು, ಮಾಡಲ್ ಗೌನ್ಗಳೆಲ್ಲ ಇರ್ತವೆ. ಹಂಗೆಲ್ಲ ಅದರಲ್ಲಿ ಬೋಟಿಕ್ ಮ್ಯಾನೇಜ್ಮೆಂಟು, ಕಲರ್ ಥೆರಪಿ, ಆಮೇಲೆ ಎಂಬ್ರಾಯ್ಡ್ರಿ ವರ್ಕು ಎಲ್ಲ ಇನ್ಕ್ಲೂಡ್ ಆಗಿ ಕ್ಲಾಸ್. ಅದರಲ್ಲಿ 50% ಆಫರಲ್ಲಿ ಮಾಡ್ತಾ ಇದ್ದೀನಿ, ಓಪನಿಂಗ್ ಆಫರ್ ಅಂತೇಳಿ. ಯಾಕೆಂದರೆ ಎಲ್ಲ ನನ್ನ ಸ್ಟೂಡೆಂಟ್ಗಳೇ ಸೇರ್ಕೊಂಡಿದ್ದಾರೆ. ಹಾಗಾಗಿ ಓಪನಿಂಗ್ ಆಫರ್ ಅಂತ ಹೇಳ್ಬಿಟ್ಟು 50% ಮಾಡ್ತಾ ಇದ್ದೀನಿ. ಬ್ಲೌಸ್ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ದಾರೆ, ಅವ್ರಿಗೆ ಕರ್ಬಿಟ್ಟು ತೋರಿಸಲ್ಲ ಯಾವ ರೀತಿ ಹೊಲ್ದಿದ್ದಾರೆ ಅಂತ. ಬಾ ಜೊತೆ ಏನು ಇಷ್ಟೊಂದು ತುಂಬ್ಕೊಂಡ್ಬಂದ್ಬಿಟ್ಟಿದಾರಪ್ಪ, ತೋರ್ಸೋರ್ಗೆ ಎಷ್ಟೆಲ್ಲ ಹೊಲ್ದಿದ್ಯಾ ಅಂತ. ನನ್ನಂತ ಖುಷಿ ಅದೇನೋ. ನಮ್ಮ ಹುಡುಗಿಗೆ ಕ್ಯಾಮ್ರಾ ಅಂದ್ರೆ ಭಯ ಆಗುತ್ತೆ. ವೆಯ್ಟ್ ಫಸ್ಟ್ ನಿನ್ ಬಗ್ಗೆ ಮಾತಾಡು, ಆಮೇಲೆ ತೋರ್ಸೋಣ. ಭಯ ಬಿಡಿ, ನಮ್ಮ ಹತ್ರ ಬಂತು ಅಂದ್ರೆ ನನ್ನಂತ ಖುಷಿಯಾಗಿರ್ಬೇಕು. ಹೆಂಗಿರ್ಬೇಕು? ಖುಷಿಯಾಗಿರ್ಬೇಕು. ಓಕೆ, ನೀವು ಎಲ್ಲಿಂದ ಬರ್ತಾ ಇರೋದು? ನಾವು ಮಲ್ಸಂದ್ರದಿಂದ. ಹಿರಿಯರು ಜೋರಾಗಿ ಮಾತಾಡಬೇಕು. ಅವರು ಹಿರಿಯರು ಮಲ್ಸಂದ್ರದಿಂದ ಬಂದು ಕಲಿತಾ ಇದ್ದಾರೆ. ಕೆಲವರು ಅಂತಾರೆ ಮ್ಯಾಮ್ ದೂರ ಆಗುತ್ತೆ, ಇಲ್ಲಿ ಪೀಣ್ಯ ದಾಸರಳ್ಳಿಯವರೇ ದೂರ ಆಗುತ್ತೆ ಅಂತಾರೆ. ಮನೆ ಪಕ್ಕ ಯಾರು ಇರಲ್ಲ, ಓಡಾಡಬೇಕು. ನಿಮ್ಗೆ ಎಲ್ಲಿರುತ್ತೆ ಅಲ್ಲಿ ಹೋಗಿ ನಾನು ಚೆನ್ನಾಗಿ ಕಲ್ತ್ಕೋಬೇಕು ಅಲ್ವಾ? ಓಕೆ, ನಿಂಗೆ ದೂರ ಆಗುತ್ತೆ ಅಂತ ಅನಿಸ್ಲಿಲ್ವಾಕಂದ? ಕಲಿಬೇಕು ಅಂದ್ರೆ ದೂರ ಎಲ್ಲಿಂದ ಆದ್ರೂ ಹೋಗಿ ಕಲಿಬೇಕು. ನಮ್ಮ ಕ್ಲಾಸ್ಗೆ ಯಾಕೆ ಸೇರ್ಕೋಬೇಕು ಅಂತ ಅನಿಸ್ತು ನಿಮಗೆ? ನಿಮ್ಮ ವಿಡಿಯೋಸ್ ತುಂಬ ನೋಡ್ತಾ ಇದ್ದೆ. ನಿಮ್ಮ 1 ತಿಂಗಳಲ್ಲಿ ಇಷ್ಟು ಕಲಿಸ್ತಾರೆ ಅಂದರೆ ಅಲ್ವಾ?
ಅಲ್ವಾ? ನಾವು ಕಲಿಬೇಕು ಅನ್ನೋ ಇದು ನನಗೆ ತುಂಬ ದಿನದಿಂದ ನಾನು ಟ್ರೈಲರಿಂಗ್ ಹೋಗ್ಬೇಕು, ಡಿಸೈನ್ಗೆ ನಾರ್ಮಲ್ ಇದರಲ್ಲೆಲ್ಲ ಮೊಬೈಲಲ್ಲಿ ನೋಡಿ ಮಾಡ್ತಾ ಇದ್ದೆ. ಡಿಸೈನ್ಸ್ ಎಲ್ಲ ಕಲಿಬೇಕು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದಾಗ ನಿಮ್ಮ ಚಾನಲ್ನಲ್ಲಿ ಸಿಕ್ತು. ನಮ್ಗೆ ಬರಬೇಕು ಅಂತ 2 ಇಯರ್ಸಿಂದ ಬಂದು ನೋಡಿ ನನಗೆ ಅಮೌಂಟ್ ಎಲ್ಲ ಇದಾಗ್ತಾ ಇರಲಿಲ್ಲ. ಹಂಗಾಗಿ ಈ ಟೈಮಲ್ಲಿ 2 ಇಯರ್ಸಿಂದ ನನ್ನ ಕ್ಲಾಸ್ನ ಫಾಲೋ ಮಾಡ್ತಾ ಇದ್ದೆ. ಹೋಗ್ಬೇಕು, ನಾನು ನಿಮ್ಮ ಹತ್ರ ಕಲಿಬೇಕು ಅಂತ ತುಂಬ ದಿನದ ಆಸೆ ಇವತ್ತಿಗೆ ಆಗಿದೆ. ಆಗೋಗಿದೆ. ಇಷ್ಟೆಲ್ಲ ತಿಂಗಳಲ್ಲಿ ಇಷ್ಟೆಲ್ಲ ಹೊಲ್ದಿದ್ದೀನಿ. ನನಗೆ ಖುಷಿ ಆಗ್ತಾ ಇದೆ. ನಾನು ಮನೆ ಕೆಲಸ ಅಷ್ಟೇನೆ ನಮ್ಮ ಕೈಲಿ ಆಗೋದು, ಇನ್ನೇನು ಆಗೋದಿಲ್ಲ ಅನ್ಕೋತಾ ಇದ್ದು. ಆದರೆ ಹಿಂಗೂ ಹೊಲಿಬೋದಾ ಇಷ್ಟು ದಿನದಲ್ಲಿ ಅನ್ನೋದು. ಕೆಲವ್ರು ಕೇಳ್ತಾರೆ ಕದ 1 ತಿಂಗಳಲ್ಲಿ ಕಲಿಯಕ್ಕಾಗತ್ತಾ ಅಂತ. ಕಲಿಬೋದು ಮ್ಯಾಮ್. ಹೆಂಗ್ ಕಲಿಬೋದು? ಏನ್ ಬೇಕಾದ್ರೂ ಸಾಧ್ಯ. ಸುಮ್ಮನೆ ಕುತ್ಕೊಂಡು ಮತ್ತೆ ಎಷ್ಟು ದಿನಕ್ಕೆ ಒಂದು ಬ್ಲೌಸ್ ಹೊಲಿತಿದ್ದೆ ಪುಟ್ಟ? ಮನೆ ಕೆಲಸ ಮಾಡ್ಕೊಂಡು 1.5 ಹೊಲಿತಾ ಇದ್ದೆ. ಒಟ್ಟು 2 ದಿನಕ್ಕೆ ಒಂದು ಹೊಲಿತಾ ಇದ್ದೆ. 2 ದಿನಕ್ಕೂ ನಾನೇನೋ 2 ಅವರಿಗೆ ಹೊಲಿಯೋದು. 2 ಅವರ್ ಅಲ್ಲ ಮ್ಯಾಮ್, ಒಂದಿನ ಕಟ್ ಮಾಡಿದ್ರೆ ಒಂದಿನ ಸ್ಟಿಚಿಂಗು. ಓಕೆ. ಇವಾಗ ಈಗ ಒಂದು 2 ಅವರ್ಸ್ ಎಲ್ಲ ಒಂದು ಹೊಲಿತೀನಿ ಕಟ್ ಮಾಡಿ. 2 ದಿನದವ್ರು ಇದ್ದವರು 2 ದಿನಕ್ಕೆ ಒಂದು ಹೊಲಿತಿದ್ದರು, ಈಗ 2 ಅವರ್ಗೆ ಒಂದು ಹೊಲಿ. ಅದೇ ಖುಷಿ ಆಗ್ತದೆ ಮ್ಯಾಮ್. ನಾರ್ಮಲ್ ಬ್ಲೌಸ್ ಆದರೆ 2 ಅವರ್ಸ್, ಒಂದು ಡಿಸೈನ್ ಆದರೆ 4 ಅವರ್ಸ್ ಎಲ್ಲ. ನ್ಯೂ ಟ್ರೆಂಡಿಂಗ್ ಡಿಸೈನ್ಸ್ ಅಂದ್ರೆ ಅದು ಸ್ಕ್ಯಾಲಪ್ ಡಿಸೈನ್ಸ್ ಎಲ್ಲ ತಿರ್ಗಿಸ್ಕೊಂತ ಹೋಗ್ತಾರಲ್ಲ ನೋಡ್ರಿ. 2 ದಿನ ಇದ್ದರು 2 ಅವರಿಗೆ ತಂದಿದ್ದೀವಿ ಅಂದ್ರೆ ಯಾಕೆ ಕಲಿಯಕ್ಕೆ ಸಾಧ್ಯ? ಇವರು ಇನ್ನೊಬ್ರ ಜೊತೆ ಬೈಬ್ರು ಒಟ್ಟಿಗೆ ಸೇರ್ಕೊಂಡಿದ್ದು. ಹೆಂಗಪ್ಪ ಅಂತಂದ್ರೆ ಇವತ್ತು ಹೋಮ್ ವರ್ಕ್ ಕೊಟ್ರೆ ಇವತ್ತಿನ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಕಂಪಲ್ಸರಿ ಮಾಡ್ಕೊಂಡೇ ಬರೋರು. ನಾಳೆ ಇಲ್ಲ ಮೇಡಮ್, ಒಂದಿನ ಏನಾದ್ರು ಮಿಸ್ ಆಯ್ತು ಅಂದ್ರೆ ಮಾರನೇ ದಿನ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡ್ ಬರೋರು. ಬಹಳ ಖುಷಿ ಆಗುತ್ತೆ. ಓಕೆ, ತೋರಿಸೋದಲ್ಲ ಸ್ಟಾರ್ಟಿಂಗು ಏನು ಗೊತ್ತಿಲ್ಲದೆ ಸುಮ್ಮನೆ ಸಿಂಪಲ್ ಆಗಿ ಹೊಲಿಸ್ತಾ ಇದ್ದು. ನಮಗೆ ಸಿಂಪಲ್ ಇದು ಸ್ಟಾರ್ಟಿಂಗ್ ಸಿಂಪಲ್ ಹೊಲಿಸಿದ್ದು. ಇದೆಲ್ಲ ಬ್ಯಾಕ್ ಮಾತ್ರ ಮಾಡ್ಕೊಂಡ್ರು ಸ್ಟಾರ್ಟಿಂಗ್ ಅಲ್ಲಿ. ಇಲ್ಲಿಂದ ಶುರುವಾಯ್ತು. ಕಾಣಿಸ್ತಾ ಇದೆಲ್ಲ ಸ್ವಲ್ಪ. ಯಾಕೆ ಇದು ಫುಲ್ ಮಾಡಲಿಲ್ಲ? ಅವಾಗ ಕಸ್ಟಮರ್ ಬ್ಲೌಸ್ ಬೇರೆ ಇದ್ದು ಮ್ಯಾಮ್ ಅಂತ. ಇದಂತೂ ಕಲರ್ ಕಾಂಬಿನೇಷನ್ ಆಗಲಿ ಡಿಸೈನ್ಸ್ ಆಗಲಿ ಚೆನ್ನಾಗಿ ರಿಚ್ ಆಗಿ ಬಂದಿದೆ. ಸೂಪರ್. ನಾನಂತೂ ಸೂಪರ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀಟಾಗಿ ನಾನು ಒಂದೇ ಸಲ ಸಾಮಾನ್ಯಕ್ಕೆ ಒಪ್ಪಲ್ಲ. ಸರಿ ಇಲ್ಲ ಅಂದ್ರೆ ಬಿಚ್ಕೊಂಬರ್ಬೇಕು. ಮ್ಯಾಮ್ ಯಾಕೆಲ್ಲ ಒಂದು ನೀವು ಬಿಚ್ಚಬೇಕಾ ಅದಕ್ಕೋಸ್ಕರ ಕೇಳೋದು. ಎಸ್, ಬಿಚ್ಚಿ ಮಾಡ್ಕೊಂಡ್ ಬರ್ಲೇಬೇಕು ಅಂದ್ರೆ ಎಷ್ಟು ನೀಟಾಗಿ ಮಾಡ್ಕೊಂಡ್ ಬಂದರು. ವೆರಿ ಗುಡ್. ಸ್ಟಾರ್ಟಿಂಗ್ ಇದೆಲ್ಲ ಒಂದು ವಾರ ಅವ್ರ ಕೈ ಸೆಟ್ ಆಗಲಿ ಅಂತ ಸಿಂಪಲ್ ಹೊಲಿಸ್ತಾ ಇರ್ತೀವಿ. ಕೈ ಸೆಟ್ ಆಗ್ಬೇಕಲ್ವಾ, ಹಾಗಾಗಿ ಇದು ನಮ್ಗೆ ಇವೆಲ್ಲ ಸಿಂಪಲ್. ಓಕೆ. ಮಧುಬಾಲ ಯಾಕೆ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲಿಲ್ಲ? ಇದು ಲಾಸ್ಟ್ ಅಲ್ಲಿ ತೋರಿಸಿದ್ದು. ಆಕ್ಚುಲಿ ಕಂಪ್ಲೀಟ್ ಮಾಡಬೇಕಿತ್ತು, ಹಂಗಾಗಿ ಕಂಪ್ಲೀಟ್ ಆಗಿಲ್ಲ. ಬೋಟ್ನಿಕ್ಕಲ್ಲಿ ಫ್ರಂಟ್ ಓಪನ್ನು, ಬ್ಯಾಕ್ ಡಿಸೈನ್ ಚೆನ್ನಾಗಿದೆಯಾ? ಸೂಪರ್. ಕೇವಲ 1 ತಿಂಗಳು. ಕಾಲರ್ ಅಲ್ಲ, ಐವಿ ಅಲ್ಲ, ಐವಿ ನೆಕ್. ಸೂಪರ್. ಇದು ಫ್ರಂಟ್, ಬ್ಯಾಕಲ್ಲಿ ಸ್ಕ್ಯಾಲಪ್ ಡಿಸೈನ್, ಸ್ಲೀವ್ ಕೂಡ ಸ್ಕ್ಯಾಲಪ್. ಸೂಪರ್. ಮ್ಯಾಂಗೋ. ಕಸ್ಟಮರ್ ಹೊಲಿತಾ ಇದಾರ. ಮಧುಬಾಲ ಡಿಸೈನ್, ಸೂಪರ್. ಹೆಂಗೆ ಅಂತಂದ್ರೆ ಡೈಲಿ 30 ದಿನ ಇರುತ್ತೆ. ಅದರಲ್ಲಿ ಶನಿವಾರ ಭಾನುವಾರ ತೆಗೆದು ಎಷ್ಟು ದಿನ ಉಳ್ಕೊಂತು? 22ರಿಂದ 23 ದಿನ ಸಿಗುತ್ತೆ. ಪ್ರತಿದಿನ ಒಂದೊಂದು ಡಿಸೈನ್ ಕ್ಲಿಯರ್ ಆಯಿತು ಅಂದರೆ ಯಾಕೆ ಕಲಿಯೋಕ್ಕಾಗಲ್ಲ? ಎಲ್ಲ ಕಲಿತು ಎಕ್ಸ್ಟ್ರಲ್ಲಿ ಇನ್ನೊಂದು ವಾರ ಟೈಮ್ ನಾವೇ ಕೊಡ್ತೀವಿ. ಆ ಟೈಮಲ್ಲಿ ನೋಡಿ ಸ್ಕ್ಯಾಲಪ್ ಡಿಸೈನ್, ಥ್ರೆಡ್ ಪೈಪಿಂಗ್ ಮೈನು, ಪ್ರಿನ್ಸಸ್ ಕಟ್ಟು ವಿತ್ ಸ್ಕ್ಯಾಲಪ್ ಡಿಸೈನು, ನೆಟ್ಟೆಡ್ ಲೈನು. ಸೂಪರ್.
ನಮಗೆ ಡೈಲಿ ಒಂದೊಂದೇ ನೋಡ್ತಾ ಇರ್ತೀವಲ್ವಾ, ನಮ್ಗೆ ಅನ್ಸಲ್ಲ ಈಗ ಒಟ್ಟಿಗೆ ತಂದಾಗ್ಲಿಂದ. ವೆರಿ ಗುಡ್. ಸ್ಕ್ಯಾಲಪ್, ಬಾರ್ಡರ್ ಸ್ಕ್ಯಾಲಪ್ ನೋಡಿದಿರಲ್ಲ, ಇದು ತುಂಬ ವಿಡಿಯೋದಲ್ಲಿ ನೋಡಿ ನಾವು ಓದಿಲ್ಲ ಮ್ಯಾಮ್ ಅಂದರೆ ನೋಡಿ ನಮಗಿದೆಲ್ಲ ಬಂದು ತೋರಿಸ್ತಾ ಇದ್ದಾರೆ. ವೆರಿ ಗುಡ್. ವೀನೆ ಕಪ್ಸ್ ಹಾಕಿಲ್ಲ ಇದೆಯಾ? ಓಕೆ, ಕಪ್ಸು ವಿತ್ ವೀನೆ. ಸೂಪರ್. ಸ್ಲೀವ್ ಡಿಸೈನ್ ಎಂತ ಚೆನ್ನಾಗಿ ಕೂತ್ಕೊಂಡಿದ್ದು ಹಾಕೊಂಡಾಗ ಪ್ರತಿಯೊಂದು ಬ್ಲೌಸ್ ಹಾ. ಸ್ವಲ್ಪ ಮುಂಚೆ ಹೊಲಿಬೇಕಾದ್ರೆ ರಿಂಕಲ್ಸ್ ಎಲ್ಲ ಬರೋದು, Shoulder drop ಆಗೋದು. ಈ ಕಲ್ತ ಮೇಲೆ ಇದು ಹಾಕೊಂಡ್ರೆ ಹಾಗೆ ಹೆಂಗ್ ಕೂತಿದೆ ಅಂದ್ರೆ ಸ್ವಲ್ಪ ಹೇಳಕ್ಕಾಗಲ್ಲ. ಹೆಂಗಿದೆ ಬೇಬಿ ಕಲರು ವಿತ್ ಸ್ಕ್ಯಾಲಪ್ಪು, ಕಲರ್ ಕಾಂಬಿನೇಷನ್ನು ಸೂಪರ ವಿತ್ ಜಿಪ್ಪು. ಇದು ಸಕದ ಬಂದಿದೆ. ಇದನ್ನು ಡಾಲ್ ಹಾಕ್ಬೇಕಿತ್ತು, ಚೆನ್ನಾಗಿತ್ತದು. ಒಂದು ಬೈ ಒಂದು ತೋರಿಸ್ ಪರವಾಗಿಲ್ಲ. ತುಂಬ ಕಸ್ಟಮರ್ಗಳಿಗೂ ಬರ್ತಾ ಇದೆ, ಅದನ್ನು ಹ್ಯಾಂಡಲ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗಲ್ಲಿ ನೋಡಿದ್ದು ಥ್ರೆಡ್ ಪೈಪಿಂಗ್ ಕೊಟ್ಟು ನಾರ್ಮಲ್ ಬ್ಲೌಸು. ಈ ಡಿಸೈನ್ಗೂ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಹೊಲಿತಾ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಥ್ರೆಡ್ ಪೈಪಿಂಗ್ ಅಂದರೆ ಹೀಗೆ ಬರಬೇಕು ಸಣ್ಣ. ಓಕೆ, ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಊಟ ತೋರಿಸ್ತಾ ಇದೆ, ಫಸ್ಟ್ ಇವ್ನು ತೋರಿಸ್ಬೇಕು. ಅವೆಲ್ಲ ಕೆಳಗಡೆ ಬಂದಿದೆ ನೋಡಿ. ಇದೆಲ್ಲ ಸ್ಟಾರ್ಟಿಂಗಲ್ಲಿ ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್ ಅಂದಾಗ, ಯಾಕಂದರೆ ಫಸ್ಟ್ ಬ್ಲೌಸ್ ಪರ್ಫೆಕ್ಟ್ ಆಯಿತು ಅಂದರೆ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಡಿಸೈನ್ಸ್ ಮಾಡ್ಬೋದು, ಬ್ಲೌಸ್ ಕಡೆ ಇವತ್ತೇನೆ ಮಾಡೋಂಗಿಲ್ಲ, ಬ್ಲೌಸ್ ಪರ್ಫೆಕ್ಟ್ ಆಗಿರುತ್ತಲ್ಲ ಅವಾಗ. ಓಕೆ, ಇದು ಕಾಲರ್. ಇದನ್ನ ಅವನ ಫ್ರೆಂಡ್ ಹಾಕೊಂಬಂದಿಲ್ಲ, ನೀನು ಹಾಕೊಂಬಂದಿಲ್ಲ, ಎಷ್ಟು ಚೆನ್ನಾಗಿರೋದು. ಸೇರಿಸ್ಬಾರ್ದಿತ್ತು ಡ್ರೆಸ್, ಸೀರೆ ಹಾಕೊಂಬರ್ಲಿಲ್ಲ ಅಂದರೆ. ಓಕೆ, ಸೂಪರ್ ತಾನೆ. ಕಟ್ಟು ಸಿಂಗಲ್ ಡಾಟ್. ಸಿಂಗಲ್ ಡಾಟ್, ಸಿಂಗಲ್ ಡಾಟ್ ಪೋಸ್. ನಮಗೆ ನನಗೆ ಹೇಳ್ಕೊಡೋದು ಕಳ್ಬಿಟ್ಟಿದ್ದಾರೆ, ಖುಷಿ ಆಗಲಿಲ್ಲ. ಇಲ್ಲ, ಖುಷಿ ಆಗುತ್ತೆ. ಓಕೆ, ಸೂಪರ್. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಅವ್ರು ನೋಡ್ತಿರೋರು ವಾವ್ ಅಂತಿದ್ದಾರೆ. ಇದು ಮಧುಬಲ ಡಿಸೈನ್ ಸೂಪರ್. ಇದಂತೂ ಟ್ರೆಂಡಿಂಗ್, ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಬ್ಯಾಕಲ್ಲಿ ಈ ಡಿಸೈನ್ ಹೊಲಿತಾ ಇರಬೇಕು, ಹೊಸ ಹೊಸ ಡಿಸೈನ್ನ ಕಲಿತಾ ಇರಬೇಕು, ನಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ತಾ ಇರಬೇಕು. ಬ್ಲೌಸ್ ನೆಕ್ಕು, ಬ್ಯಾಕ್ ಕ್ಲೋಸ್ ನೆಕ್. ಇನ್ನೂ ಇದೆಯಾ? ಎಷ್ಟು ಹೋಗಿದೆಯಾ? ಸ್ಲೀವ್ ಡಿಸೈನ್, ಓಕೆ, ಬ್ಯಾಕಲ್ಲಿ ಸ್ಕ್ಯಾಲಪ್, ಫ್ರಂಟಲ್ಲಿ ಕೋಟ್ ನೆಕ್. ಸೂಪರ್. ಹೊಲಿಸ್ಬೇಕಾದ್ರೆ ಗೊತ್ತಾಗಲ್ಲ, ಒಂದಾದ್ಮೇಲೆ ಇಷ್ಟೊಂದು ಹೇಳ್ಕೊಟ್ನ ನಾನು ಅನಿಸುತ್ತೆ. ಈ ಡಿಸೈನ್ ಅಂತೂ ಮಸ್ತ್ ಇದೆ. ಬಾಟ್ ನೀವು ಟ್ರೆಂಡಿಂಗ್ ಇರೋದೇ ವರ್ಕ್ ಬ್ಲೌಸ್ ಎಲ್ಲ ಹೋಗ್ಬಿಡ್ತೀವಿ, ಟ್ರೆಂಡಿಂಗ್ ಇರೋದೇ ಇದು. ಸಕರ ಫ್ರಂಟ್ ಕ್ರಿಯೇಟಿವಿಟಿ ಮಾಡಿದವೆಲ್ಲ ಇಲ್ಲಿ ಅರ್ಧ ಮಾಡಿ ಇನ್ನೊಂದು ಅದು ಕಾಲ ಕೆಲವೈತಾ ಇಲ್ಲ, ಅದೆಲ್ಲ ತೋರಿಸಿ ಆಯ್ತು. ಒಂದೇ ವರ್ಷಕ್ಕೆ ತೋರಿಸ್ತಾರೋ ನಿಮಗೆ ಕನ್ಫ್ಯೂಸ್ ಆಗ್ತದೆ ಎಷ್ಟು ತೋರಿಸಿದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ಯಾರಿ ಹಾಕೊಂಬಂದಿದ್ರೆ ಈ ಡ್ರೆಸ್ನ ಹೆಂಗಿರೋದು, ಸೂಪರ್ ಆಗಿರುತ್ತಾನೆ. ತುಂಬ ಚೆನ್ನಾಗಿದೆ. ಬ್ಯಾಕ್ ಡಿಸೈನ್ ನೋಡಿ, ಸೂಪರ್ ಅಂತಿದ್ದೀರಾ. ಸಕ್ಕತ್ತಾಗಿದೆ. ಅದು ಕೋಟ್ ಕಲರ್ ಬ್ಲೌಸ್. ಎಲ್ಲವನ್ನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಓದಿದ್ಯಾ. ವೆರಿ ವೆರಿ ಗುಡ್. ನಿಮ್ಮ ಫಂಕ್ಷನ್ಗೆ ಸರ್ಟಿಫಿಕೇಟ್ ಇರುತ್ತೆ, ಅದು ತಗೊಂಡು ತುಂಬ ಹೆಸರಿಗೆ ಬೆಳಿಬೇಕು. ಮನೇಲೇ ಸ್ಟಾರ್ಟಿಂಗ್ ಶುರು ಮಾಡಿ, ಕೋಡ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. ಕಸ್ಟಮರ್ಗಳು ಇವನ್ನೆಲ್ಲ ನೀವು ಡಿಸೈನ್ಗಳನ್ನ ಅವ್ರಿಗೆ ತೋರಿಸ್ತು ಅಂತಂದ್ರೆ, ಇವೆಲ್ಲ ಡೆಮೋಗಳು ಅಲ್ವಾ, ಇವೆಲ್ಲ ತೋರಿಸ್ತು ಅಂತಂದರೆ ಇನ್ನೂ ಹೆಚ್ಚು ಕಸ್ಟಮರ್ಗಳು ಬರುತ್ತೆ. ನೀನು ಹಳೇ ಡಿಸೈನ್ ಹೊಲ್ಕೊಂಡಿದ್ರೆ ಎಲ್ಲಿ ಬರೋರು ಕಸ್ಟಮರ್? ಇವಾಗೆಲ್ಲ ಫೋಟೋಸ್ ಎಲ್ಲ ನೀವು ಬೇರೆ ತೋರಿಸಾಗ ಏನು ಹೇಳ್ತಾರೆ? ಹೇಳ್ತಾರೆ ಚೆನ್ನಾಗಿದೆ. ನೀವು ನನಗೆ ತೊಗೊಂಬರೋರು ಪ್ಲೈನ್ ಬ್ಲೌಸೇ ನಾನು ಅಷ್ಟೇ ಹೊಲಿತಿದ್ದೀನಿ ಅಂದರೆ ಎಲ್ಲ ತೊಗೊಂಡು ಹೋಗೋರು ವಾಪಸ್, ನಾನು ಡಿಸೈನಲ್ಲಿ ಹೊಲಿಸ್ಕೊತೀನಿ ಅಂತ. ಎಷ್ಟೋ ಕಸ್ಟಮರ್ಸ್ ಹೋಗಿದ್ದಾರೆ. ನನಗೆ ಹೋಗೋದು ಬೇಜಾರಾಗೋದು.
ನಾವು ಕಲ್ತಿದ್ರೆ ಹೊಲಿಬೋದಾಗಿತ್ತಲ್ಲ ಅಂತ ಈಗ ಖುಷಿ ಆಗ್ತದೆ ಮ್ಯಾಮ್. ಗುಡ್. ಕೇಳಿಸ್ಕೊಂಡ್ರಾ ಹೇಳಿದ್ದು? ಫಸ್ಟ್ ಡಿಸೈನ್ ಬ್ಲೌಸ್ಗೆ ಅಂತ ತೊಗೊಂಬರೋರು, ನನಗೆ ಬರಲ್ಲ ಅಂತ ಅಂದಾಗ ವಾಪಸ್ ತಗೊಂಡೋಗೋರು. ಆಗ ಫೀಲ್ ಆಗೋದು ನಾವು ಕಲ್ತಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಕಸ್ಟಮರ್ ಬಂದು ವಾಪಸ್ ತಗೊಂಡು ಹೋಗಿದ್ದೀರಾ? ತುಂಬಾನೇ ಎಷ್ಟೋ ಜನ ಕಸ್ಟಮರ್ ಇಲ್ಲ ಅಂತೇಳಿ ಕೊರ್ಗೋರಿದ್ದಾರೆ, ಮೇಡಮ್ ನಾವು ಎಷ್ಟೊಂದು ಡಿಸೈನ್ ಎಲ್ಲ ಹೊಲಿತೀವಿ ಕಸ್ಟಮರ್ ಇಲ್ಲ ಅಂತ. ನಿಮ್ಗೆ ಬಂದಿರೋ ಕಸ್ಟಮರ್ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನೂ ಬೇಜಾರಾಗುತ್ತೆ. ಈಗ ತಗೊಂಡು ಕೊಡ್ತಾ ಇರ್ತಾರೆ ಒಂದೆರಡು ಕುಟ್ಟಿ ಕಸ್ಟಮರ್ಗೆ ಯಾವುದೋ ಒಂದು ತೋರಿಸು, ಏನು ರೇಟ್ ಹೇಳಿದ್ಯಾ ತೋರಿಸು. ಮಧುಬಾಲ ಡಿಸೈನು ಹೊಂದಿದ್ದಾರೆ. ಎಷ್ಟು ಹೇಳ್ಬೇಕಂತ 700 ಕೇಳಿಸ್ಕೊಂಡ್ರಾ? 700 ಹೇಳ್ತಾರೆ. ಏನಂದ್ರು ಅವ್ರು ಜಾಸ್ತಿ ಆಯಿತು ಅಂದರು. ಜಾಸ್ತಿ ಆಯಿತು ಅಂದರೆ ನನಗೆ ರೇಟ್ ಅಷ್ಟೇ 700 ಆಯಿತು ಅಂದರೆ ಹೊಲಿತೀನಿ, ಇಲ್ಲಾಂದರೆ ನಾನು ಹೊಲಿಯೋದಿಲ್ಲ ಅಂತ ಹೇಳ್ದೆ. ಆಯಿತು ಹೊಲಿಯೋದು ಅಂತ ಹೇಳ್ಬೋದು. ವೆರಿ ಗುಡ್. ಇದು ಧೈರ್ಯ ಅಂದರೆ ನೋಡಿ, ಫಸ್ಟು ಬ್ಲೌಸೇ ಬರಲ್ಲ, ಪ್ಲೈನ್ ಬ್ಲೌಸು ಹೊಲಿತಾ ಇದ್ರು, ಡಿಸೈನೇ ಬರಲ್ಲ ಅಂತ ವಾಪಸ್ ತೊಗೊಂಡು ಹೋಗ್ತಾ ಇದ್ರು. ಈಗ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ನನ್ನ ರೇಟ್ ಇಷ್ಟು 700, ಇಷ್ಟು ಆದರೆ ಕೊಡಿ, ಇಲ್ಲಾಂದರೆ ವಾಪಸ್ ತೊಗೊಂಡೋಗಿ. ಇದು ನಾರ್ಮಲ್ ಬ್ಲೌಸ್ ಎಲ್ಲ 400. ಹೆಂಗೆ ಏನಕ್ಕೆ ಆ ಹುಡುಗ ಅಷ್ಟು ಕಾನ್ಫಿಡೆನ್ಸ್ ಅಂತಂದರೆ, ಸುಮ್ಮನೆ ಇವ್ರು ಕುತ್ಕೊಂಡು ನೀವೇನು ಮಾಡ್ತೀರಾ, ಅದನ್ನೇ 200 ರೂಪಾಯಿ ಬ್ಲೌಸ್ ಹೊಲಿತೀರಾ, 300 ರೂಪಾಯಿ ಬ್ಲೌಸ್ ಹೊಲಿತೀರಾ, ಮತ್ತು ಈಗ 150 ಕೊಟ್ಟರು ಸಾಕು ಅಂತೇಳಿ ಹೊಳ್ಕೊಂಡು ದಿನಪೂರ್ತಿ ಹೊಲ್ಕೊಂಡು ಕುತ್ಕೊತೀರಾ. ಈ ಥರದ್ದು ಒಂದು ಬ್ಲೌಸ್ ಹೊಲ್ಕೊಂಡು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ರಾಣಿಯನ್ನು ಕುತ್ಕೊಂಡು ಒಂದು ಬ್ಲೌಸ್ ಹೋದ್ರೆ 700 ಬಂತು. ನೀವು ದುಡಿಯೋಕೆ ಒಂದು 700 ಎಷ್ಟು ದಿನ ಬೇಕು? ಯೋಚನೆ ಮಾಡಿ. ಸುಮ್ಮನೆ ಅದನ್ನೇ ಕುತ್ಕೊಂಡು ಹೊಲಿತೀರಾ. ಈ ಥರ ಚೆನ್ನಾಗಿ ಕಲ್ತ್ಕೊಂಡು ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಮ ಎದುರಿಗೆ ಹೇಳ್ತಾ ಇರೋದು. ಫಸ್ಟ್ ನಿಂಗೆ ಫೀಲ್ ಹೆಂಗೆ ಆಗ್ತಿತ್ತು ಅಂದರೆ ಪ್ಲೈನ್ ಬೇಸಿಕ್ ಹೊಲಿಬೇಕಾದ್ರೆ ಅವಾಗ ಹಾಗಾದರೆ ನಾವು ಇಸ್ಕೊಳ್ಳೋಕೆ ದುಡ್ಡು ಕೇಳೋಕೆ ಹೆಂಗೆ ಅನಿಸ್ತಿತ್ತು? ಪ್ಲೈನ್ ಬ್ಲೌಸ್ ಅವಾಗ ಎಷ್ಟು ತಗೊಂತಿದ್ದೆ? 300 ಲೈನಿಂಗ್ ಬ್ಲೌಸ್ಗೆ. ಅವಾಗ 300 ತೊಗೊಂಡು ಲೈನಿಂಗ್ ಅಷ್ಟೇ ಹೊಲಿತಾ ಇತ್ತು. ಇದು ಡಿಸೈನ್ಸ್ ಏನು ಹೊಲಿತಾ ಇರಲಿಲ್ಲ. ಓಕೆ ನೋಡಿ, ಅವಾಗಷ್ಟೇ ಒಂದು 300 ತೊಗೊಂಡು ಡಿಸೈನ್ಸ್ ಏನೋ ಹೊಲಿತಾ ಇರಲಿಲ್ಲ, ಹಂಗೆ ವಾಪಸ್ ಕಳಿಸೋರು. ಈಗ ಕಲ್ತಿರ್ಬೇಕಾದ್ರೆ ಹೊಲ್ದುಬಿಟ್ಟು 700 ಅಂತ ಕಾನ್ಫಿಡೆನ್ಸಾಗಿ ಹೇಳ್ತಾರೆ. ಯಾಕಂದರೆ ಅವ್ರು ಹೊಲ್ಕೊಂಡ್ರೆ ಸಾಕು, ಬ್ಲೌಸ್ ಪ್ರಾಬ್ಲಮ್ಮೇ ಬರಲ್ಲ. ಚೆನ್ನಾಗಿ ನೀನೆಲ್ಲ ಹೊಲ್ದು ಹಾಕ್ಕೊಂಡಿದ್ದರೆ ನಾನು 2 ಸಲ ಹಾಕ್ಕೊಂಡು ಟ್ರಯಲ್ ಮಾಡಿದ್ದೆ. ಮನೇಲಿ ಏನಂದ್ರು, ಮಕ್ಳು ಏನಂದ್ರು? ಮಕ್ಕಳು ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ಒಂದು ತಿಂಗಳಲ್ಲಿ ಇಷ್ಟು ಹೊಂದಿದೆ, ನಂಗೆ ಹೊಲ್ಕೊಡಮ್ಮ, ನೀನು ಒಂದೇ ಹೊಲ್ದು ಹಾಕೋತಾ ಇದೀಯಾ ನನ್ನ ಮಗಳು. ಅದಕ್ಕೆ ಇದು ಸುಳ್ಳು ಕೊಡೋ ಇಲ್ಲಲ್ಲ. ಒಂದು ತಿಂಗಳಲ್ಲಿ ನಾವು ಇಷ್ಟು ಹೇಳ್ಕೊಡ್ತೀವಿ ಅಂತಂದ್ರೆ, ಸುಮ್ಮನೆ ಕೆಲವರು ಏನು ಮಾಡ್ತಾರೆ, ಇಷ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಮ್ದು ಅಂತಲ್ಲ. ನಾನು ನಿಮ್ಗೆ ಎಷ್ಟು ಹೇಳಿದ್ದೆ ಹೇಳ್ಕೊಡ್ತೀನಿ ಅಂತ? ಎಷ್ಟು ತಿಂಗಳು ಹೇಳಿದ್ದು? 1 ತಿಂಗಳು. ಎಷ್ಟು ಹೇಳ್ಕೊಟ್ಟೆ? ಎಷ್ಟು ತಿಂಗಳ ಮೇಲೆ ಎಷ್ಟು ಹೇಳ್ಕೊಟ್ಟೆ? ಖುಷಿ ಇದೆಯಾ, ಬೇಜಾರು? ಕ್ಲಾಸ್ಗೆ ತುಂಬ ಖುಷಿ ಇದೆ. ಎಷ್ಟು ಖುಷಿ ಇದೆ? ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದು ಅಷ್ಟು ಖುಷಿ ಇದೆ. ಓಕೆ. ಎಷ್ಟು ಒಂದು ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಡೈಲಿ ಕ್ಲಾಸಿಗೆ ಬರೋದು, ಎಲ್ಲೋ ಒಂದೊಂದು ದಿನ ಮಿಸ್ ಆಗಿದೆ ಬಿಟ್ಟರೆ ಡೈಲಿ ಎಲ್ಲ ಒಂದು ಎಷ್ಟು ನೀಟಾಗಿ ಓದಿದ್ದಾರೆ. ನೀವೇ ನೋಡಿದ್ರಲ್ಲ, ಮತ್ತೆ ನೋಡಿಲ್ಲ ಅಂದರೆ ತಿರುಗಿಸಿ ನೋಡಿ. ಎಂತೆಂಥ ಒಳ್ಳೊಳ್ಳೆ ಡಿಸೈನ್ ನೋಡಿದ್ರೆ ಕೇವಲ 1 ತಿಂಗಳು. ಜನವರಿ ಫಸ್ಟಲ್ಲಿ ಸೇರ್ಕೊಂಡಿತ್ತು, ಜನವರಿ ಎಂಡಿಂಗಲ್ಲಿ ಮುಗೀತು. ಇನ್ನು ನಾನೇ ಎಕ್ಸ್ಟ್ರಾ ಬನ್ನಿ ಇನ್ನೊಂದು ವಾರ ಅಂತ ಕರೆದು ಕ್ರಿಯೇಟಿವಿಟಿ ರೌಂಡ್ ಕೊಟ್ಟು, ನೀವು ಕಸ್ಟಮರ್ ಬಂದಾಗ ಹಿಂಗೆ ಟ್ರೀಟ್ ಮಾಡಬೇಕು ಎಲ್ಲ ನಿಮ್ಗೆ ನೀಟಾಗಿ ಹೇಳ್ಕೊಟ್ಟೆ. ಯಾವ್ಯಾವ ರೇಟ್ ಹೇಳ್ಕೊಡಿ, ಯಾವ್ಯಾವ ದುಡ್ಡು ಎಷ್ಟೆಷ್ಟು ತೊಗೋಬೇಕು ಅಂತ ಎಲ್ಲ ಹೇಳ್ಕೊಟ್ಟು ಕ್ಲಿಯರ್ ಮಾಡಿ, ಈಗ ನೆಕ್ಸ್ಟು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರ ಲೈಫ್ ಸೆಟಲ್. ಓಕೆ ನೋಡಿ, ಎಷ್ಟು ಕಾನ್ಫಿಡೆನ್ಸ್ ಇದೆ, ಎಷ್ಟು ಖುಷಿ ಇದೆ. ಓಕೆನಾ? ಇವ್ರ ಜೊತೆ ಇನ್ನೊಬ್ರು ಜೊತೆ ಕಲ್ತಿದ್ದಾರೆ, ಅವರು ತೋರಿಸ್ತಾರೆ. ಬರ್ಬಾ ನೋಡಿ ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ. ಇವರಿಬ್ರು ಒಂದೇ ಇದು ಸೇರ್ಕೊಂಡು ಇನ್ನೂ ತುಂಬಾ ಜನ ಇದ್ರು, ಬಟ್ ಅವ್ರು ವಿಡಿಯೋ ಮುಂದಕ್ಕೆ ಬರಲ್ಲ. ಬರ್ಲಿಲ್ಲ, ನಾವ್ ಇನ್ನೇನು ಮಾಡ್ಲಿಕ್ಕಾಗಲ್ಲ. ವಿಡಿಯೋನ ಯಾಕೆ ಮಾಡಿಸ್ಕೋಬೇಕು? ಕಸ್ಟಮರ್ ಜಾಸ್ತಿ ಆಗ್ತಾರೆ, ಅಕ್ಕಪಕ್ಕ ಸರೌಂಡಿಂಗ್ ನೋಡಿರಲ್ಲ, ನೋಡ್ತಾರೆ ಅಂತ. ವೆರಿ ಗುಡ್. ನಮ್ಗೆ ಇವಾಗ ಏನ್ ಗೊತ್ತಂದ್ರ ಸೋಷಿಯಲ್ ಮೀಡಿಯಾ ತುಂಬಾ ಅವರು ಡೈರೆಕ್ಟ್ ಮಾತಾಡ್ಸೋದಕ್ಕಿಂತ ಫೋಟೋದಲ್ಲಿ ನೋಡ್ತಾರೆ, ವಿಡಿಯೋದಲ್ಲಿ ಅವರ ಮಾತನ್ನ ಕೇಳ್ತಾರೆ. ಅಲ್ಲಿ ಕ್ಲಾಸ್ಗೆ ಹೋಗಿದ್ರಲ್ಲ ಅವರಲ್ವಾ, ಅಲ್ಲಿ ಕಲಿತಾ ಇದ್ರಲ್ವಾ ಅಂತ ಕೇಳ್ತಾರೆ. ಹೌದು, ನಾವು ಮಾಡೋ ವಿಡಿಯೋನ ಫೋಟೋ ಶೂಟ್ ಮಾಡಿ ಹಾಕಿದ್ರೆ, ಅಂದ್ರೆ ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ಹಾಕೊಂಡ್ರೆ, ಈ ಡಿಸೈನ್ ನೀವು ಹೊಲಿತೀರಾ, ಎಲ್ಲಿ ಕಲ್ತಿದ್ದು, ಅಲ್ಲಿ ಕಲ್ತಿದ್ದೀರ ಅಂದ್ರೆ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಚೆನ್ನಾಗಿ ಕಲಿತಾರೆ. ಎಷ್ಟೊಂದು ಜನ ಹೊಲ್ದಿರೋದು ಹಾಕ್ತಾ ಇರ್ತೀರಲ್ವಾ, ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ, ಯಾರು ದುಡ್ಡು ಕಮ್ಮಿ ಕೇಳಲ್ಲ. ನೀವು ಚೆನ್ನಾಗಿ ಹೊಲ್ದಿರ್ತೀರ. ನನ್ನ ಸ್ಟೂಡೆಂಟ್ ಯಾರು ಡಮ್ಮಿ ಹೊಲ್ದಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಓಪನ್ ಚೆನ್ನಾಗಿ ಮಾಡ್ತೀನಿ, ಹಂಗಾಗಿ ಅಷ್ಟು ಪರ್ಫೆಕ್ಟಾಗಿ ಹೊಲಿತಾ ಇರ್ತಾರೆ. ಹಂಗಾಗಿ ಇವರೆಲ್ಲ ಆಮೇಲೆ ತೋರಿಸ್ತಾರೆ ನಾಳೆ ವಿಡಿಯೋದಲ್ಲಿ ಇದೆಲ್ಲ ಬರುತ್ತೆ ನಿಮಗೆ. ಯಾಕಂದರೆ ಆಲ್ರೆಡಿ ಲೆಂತಿ ಆಗೋಗ್ತಿದೆ. ವಿಡಿಯೋ ಮುಗಿಸೋಣ. ನಾಳೆ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಯಾಕೆಂದರೆ ಎಷ್ಟು ಡಿಫ್ರೆಂಟ್ ಬ್ಲೌಸ್ಗಳಿದೆ. ಇವರೆಲ್ಲ ಹೊಲ್ದಿರೋದು ನೋಡಿದ್ರಲ್ಲ, ಇವರು ಹೊಲಿಯೋದು ನೋಡ್ಬೇಕಲ್ಲ ನೀವು. ಹಾಗಾಗಿ
ಸರಿ, ಈ ವಿಡಿಯೋ ನೋಡೋದು, ಈ ವಿಡಿಯೋ ಇಷ್ಟು ತನಕ ನೋಡಿದ್ರು ನಿಮ್ಮ ತಮ್ಮ ಇಬ್ರಿಗೆ ಮಾತಾಡ್ಕೊಂಬಿಡಿಲ್ಲ ಲಾಸ್ಟ್ ದಿನ ಅಲ್ವಾ? ಓಕೆ, ಪಾಪ ಖುಷಿಯಾಗಿ ಬರೋರು. ಈಗ ಹೋಗೋದಿಲ್ಲ, ನೆನ್ನೆ ಸಪ್ಪಗೆ ನಿಂತ್ಕೊಂಡ್ಬಿಟ್ಟಿದ್ರು. ಫೀಲ್ ಆಯ್ತು. ಕ್ಲಾಸ್ ಮುಗಿತು ಕಣ್ರಮ್ಮ, ಇವತ್ತಿಗೆ ನಿಮ್ದು ಎಲ್ಲ ಅಂತಂದ್ರೆ ಮುಗಿತಲ್ಲ ಅಂದ್ಕೊಂಡು ಸೈಲೆಂಟ್ ಆಗ್ಬಿಟ್ರು. ನನಗೆ ಒಂಥರ ಆಗೋಯ್ತು ಪಾಪ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಆದ್ರೆ ಮನೇಲಿ ಇರ್ತೀವಲ್ಲ, ಮನೇಲಿ ಸೋಂಬೇರಿತನ ಜಾಸ್ತಿ. ಇಲ್ಲೇ ಬರ್ತೀವಲ್ವಾ, ಒಂದ್ ದಿನಕ್ಕೊಂದು ಬ್ಲೌಸ್ ಇರ್ಬೇಕು ಅಂತ ತಗೊಂಡ್ಬರ್ತೀವಿ. ಎಲ್ಲ ಫ್ರೆಂಡ್ಸ್ ಈ ತರ ಮಾತಾಡ್ಕೊಂಡು ಹೋಗ್ತೀವಿ. ಮನೇಲಿ ಒಬ್ಬರೇ ಇರ್ತೀವಿ. ಒಬ್ಬರೇ ಇರ್ತೇವೆ. ಹಾಗಾಗಿ ಸರಿ, ಇವೆಲ್ಲ ನೋಡೋದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಅನ್ಸುತ್ತೆ? ಮತ್ತೆ ಅಡ್ಮಿಷನ್ ಓಪನ್ ಆಗಿದೆ, ನಾವು ಕಲಿಬೇಕು, ನಾವು ಎಲ್ಲರ ಥರ ಬೆಳಿಬೇಕು ಅಂತ ಅನ್ನೋರು ಕ್ಲಾಸಿಗೆ ಸೇರ್ಕೊಳ್ಳಿ, ನೀವು ಕೂಡ ಬೆಳೀರಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪಡ್ಪಡ ಅಂತ ಲೈಕ್ ಮಾಡಿ, ಬೇರೆಯವ್ರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತದೆ. ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ, ಬಾಯ್ ಬಾಯ್ ಮಾಡುವ. ಬಾಯ್.